ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ಸ್ ಟೈಮ್. ಸೊ ಇವತ್ತಿನ ರೆಸಿಪಿ ನಾವೇನು ಮಾಡ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಹೆಲ್ದಿಯಾಗಿ ಡಿಲಿಷಿಯಸ್ ಆಗಿ ನೀವು ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲೇ ಒಂದು ಉರ್ಗಡ್ಲೆಯಲ್ಲಿ ಚಟ್ನಿ ಪುಡಿ ಹೇಗೆ ಮಾಡ್ಬೋದು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇನ್ಯಾಕೆ ತಡ, ನಾವು ಸ್ಟಾರ್ಟ್ ಮಾಡೋಣ. ಸೊ ಈ ಚಟ್ನಿ ಪುಡಿನ ನೀವು ಚಪಾತಿಗೆ, ದೋಸೆಗೆ, ರೈಸ್ ಜೊತೆಗೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಮಾಡ್ಕೋಬೋದು. ತುಪ್ಪದ ಜೊತೆ, ಚಟ್ನಿ ಪುಡಿ ಜೊತೆ ಬಿಸಿ ಅನ್ನ ಇದ್ದರೆ ಅಂತೂ ಆಹಾ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರೋವಂಥ ಐಟಮ್ ಬಂದು ಉರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕೊಬ್ಬರಿ, ಬಿಳಿ ಎಳ್ಳು, ಕರ್ಬೇವಿನ ಸೊಪ್ಪು, ಸಿಪ್ಪೆ ಬಿಡಿಸಿರೋವಂಥ ಬೆಳ್ಳುಳ್ಳಿ, ಹಾಗೆ ಮೆಣಸು, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಸೊ ಇಷ್ಟೇ ಬೇಕಾಗಿರೋವಂಥದ್ದು ಈ ಚಟ್ನಿ ಪುಡಿಗೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಡ್ರೈ ಪ್ಯಾನಲ್ಲಿ ವಿತೌಟ್ ಆಯಿಲ್ ನಾವು ಮಾಡ್ತಾ ಇರೋದಿದು. ಸೊ ಡ್ರೈ ಪ್ಯಾನಲ್ಲಿ ಡ್ರೈ ಆಗಿ ನಾವು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ರೋಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಾದರೆ ಸಾಕು. ಸೊ ಆಗ ಚಟ್ನಿ ಪುಡಿ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಸೊ ಈ ರೀತಿ ನಾನು ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀವಿ. ಒಂದೊಂದೇ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಒಟ್ಟಿಗೆ ಮಿಕ್ಸಪ್ ಮಾಡ್ಕೋಬೇಡಿ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ, ಅದು ಆರಬೇಕು ಗ್ರೈಂಡ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಇವಾಗ ಬಿಳಿ ಎಳ್ಳನ್ನ ಕೂಡ ಫ್ರೈ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ನಮಗೆ ಖಾರಕ್ಕೆ ಎಷ್ಟು ಬೇಕು ನಾವು ಅಷ್ಟು ಹಾಕ್ಕೊಂಡಿದ್ದೀವಿ. ಸೊ ಈ ಒಣಮೆಣ್ಸಿನ್ಕಾಯಿ ಆದಮೇಲೆ ಮೆಣಸು ಮತ್ತು ಜೀರಿಗೆ. ನೀವು ಒಣಮೆಣ್ಸಿನ್ಕಾಯಿನ ಮೆಣಸು ಕೂಡ ಹಾಕ್ಕೊಂಡಿರ್ತೀರ, ಸೊ ನೋಡಿಕೊಂಡು ಮೆಣಸನ್ನ ಹಾಕ್ಕೊಳ್ಳಿ. ಸೊ ಸಿಕ್ಕಾಪಟ್ಟೆ ಖಾರ ಆದರೂ ತುಂಬ ತಿನ್ನೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅದರಿಂದ. ಆ್ಯಂಡ್ ನೆಕ್ಸ್ಟು ಕೊಬ್ಬರಿನ ಹಾಕೋಬೇಕು. ಕೊಬ್ಬರಿ ಬಿಸಿ ಮಾಡಿ ಇಟ್ಕೊಂಡ್ರೆ ನೀವು 15 ದಿನ ತನಕನೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅದರಿಂದ ಬಿಸಿ ಮಾಡಿ ನಾವು ಗ್ರೈಂಡ್ ಮಾಡ್ತಾ ಇರೋದು. ಸೊ ಸ್ಟವ್ನ ಆಫ್ ಮಾಡಿಕೊಂಡೆ ನೀವು ಫ್ರೈನ ಮಾಡ್ಕೋಬೋದು, ಯಾಕೆಂದರೆ ಆಲ್ರೆಡಿ ಪ್ಯಾನ್ ಬಿಸಿ ಇರುತ್ತಲ್ವ ಅದರಿಂದ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಒಟ್ಟಿಗೆ ಮಿಕ್ಸಪ್ ಮಾಡಿ ಗ್ರೈಂಡಪ್ ಮಾಡ್ತಿಲ್ಲ. ಸೊ ಇವಾಗ ನಾವು ನಾವು ಬಿಸಿ ಮಾಡಿದ್ದೀವಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೀವಿ. ಫಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಮೆಣಸು ಮತ್ತು ಜೀರಿಗೆನ ಕೂಡ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಎಳ್ಳು ಎಲ್ಲ ಪುಡಿ ಆದಂಗಮೇಲೆ ನೆಕ್ಸ್ಟ್ ಇವಾಗ ಉರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀವಿ. ನಾವು ಉರ್ಗಡ್ಲೆನ ರೋಸ್ಟ್ ಮಾಡಿಲ್ಲ ಇಲ್ಲಿ, ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ನೀರು ಹಾಕ್ಕೊಳ್ದೇ ಇರೋದ್ರಿಂದ ಸ್ವಲ್ಪ ಅಂಟ್ದಂಗೆ ಆಗುತ್ತೆ. ನೀಟಾಗಿ ಸ್ಪೂನಲ್ಲಿ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕ್ಕೊಂಡು, ಕೊಬ್ಬರಿನೂ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ಳಿ. ಜೊತೆಗೇ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ. ಸೊ ಈಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಈ ರೀತಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಬಿಸಿ ಅನ್ನ ಜೊತೆಗೆ, ತುಪ್ಪದ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಈಸಿಯಾಗಿ ಮನೇಲೇ ಇರೋವಂಥ ಉರ್ಗಡ್ಲೆಯಲ್ಲಿ ನಾವು ಚಟ್ನಿ ಪುಡಿ ಮಾಡಿದ್ವಿ ಅಲ್ವಾ. ಸೊ ಇದೇ ರೀತಿ ಇನ್ನೂ ಹೊಸ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.